ಕೋಲಾರ ನಗರದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತ್ಯೋತ್ಸವ. ಸುದ್ದಿಯ ವಿವರ. ಕೋಲಾರ ನಗರದ ಕೋಟೆ ಪ್ರದೇಶ ಸರ್ವಜ್ಞ ಪಾರ್ಕ್ ಮೂಲೆಯಲ್ಲಿರುವ ಅನಾದಿ ಕಾಲದಿಂದಲೂ ನೆಲೆಸಿರುವ ಚೋಳರು ಗಂಗರ ಕಾಲದಿಂದಲೂ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿ ಕಾರ್ಯಕ್ರಮವು ಅಮಾವಾಸ್ಯೆಯಂದು 2 ದಿನಗಳ ಕಾಲ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಗಣಪತಿ ಪ್ರಾರ್ಥನೆ, ಪುಣ್ಯಾಹವಾಚನ, ಕಳಶ ಸ್ಥಾಪನೆ, ಕಳಶಾರಾಧನೆ, ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ, ನವಗ್ರಹ ಹೋಮ, ಅನಂತ ಪದ್ಮನಾಭ ಹೋಮ, ಶನೇಶ್ವರ ಹೋಮ, ರುದ್ರ ಹೋಮ, ಜಯಾದಿ ಪ್ರಾಯಶ್ಚಿತ್ತ ಹೋಮ, ಪೂರ್ಣಾಹುತಿ, ಮೋಡಶ ರಸಾಭಿಷೇಕ, ಕುಂಭಾಭಿಷೇಕ, ಅಲಂಕಾರ, ಅಷ್ಟಾವಧಾನ, ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಶನಿವಾರ ಬೆಳಿಗ್ಗೆ 6 ಗಂಟೆಯಿಂದ ಅಭಿಷೇಕ, 10 ಗಂಟೆಯಿಂದ ಮಹಾಮಂಗಳಾರತಿ, ಗಣಪತಿ ಪ್ರಾರ್ಥನೆ, ಪರಿವಾರ ದೇವತಾ ಸಮೇತ ಶನೇಶ್ವರ ಸ್ವಾಮಿಗೆ 108 ನಾರಿಕೇಳಿ ಅಭಿಷೇಕ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರದಾವಿಜ ಸಮೇತ ಅಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ ಮತ್ತು ಸ್ವಾಮಿಗೆ ಸಾಯಂಕಾಲ ಮೆರವಣಿಗೆ ಮಾಡಲಾಯಿತು. ಕುಂಭ, ಮೀನ, ಮೇಷ ರಾಶಿಯವರಿಗೆ ಸಾಡೆ ಸಾತಿ, ವೈಷ್ಟಿಕ ರಾಶಿಯವರಿಗೆ ಪಂಚಮ ಶನಿ, ಸಿಂಹ ರಾಯರಿಗೆ ಅಷ್ಟಮ ಶನಿ, ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ, ಧನು ರಾಶಿಯವರಿಗೆ ಅಷ್ಟಾದ್ರಮ ಶನಿ ದೋಷ ಇರುವುದರಿಂದ ಶಾಂತಿ ಹೋಮ ಮಾಡಲಾಯಿತು. ಸ್ವಾಮಿಗೆ ಸಾಯಂಕಾಲ 6 ಗಂಟೆಯಿಂದ ವಿಗ್ರಹ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿಟ್ಟು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ರಸ್ತೆಯುದ್ದಕ್ಕೂ ಭಕ್ತಾದಿಗಳು ಶ್ರೀ ಶನೇಶ್ವರ ಸ್ವಾಮಿಯ ದರ್ಶನ ಪಡೆದು ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ಶ್ರೀ ಶನೇಶ್ವರ ಸ್ವಾಮಿಯ ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತ್ ಮತ್ತು ಕುಟುಂಬಸ್ಥರು ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಎಲ್ಲರಿಗೂ ಪ್ರಸಾದ ವಿನಿಯೋಗ ನೀಡಲಾಯಿತು. ವರದಿ ಪರ್ವೀಜ್ ಅಹಮದ್. ವಿಶೇಷವಾಗಿ 108 ನಾರಿಕೇಳ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ವಾಮಿಯ ದಿವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಅಂತ ನಾವು ವಿನಂತಿ ಮಾಡುತ್ತಿದ್ದೇವೆ. ಈ ದಿನ ವಿಶೇಷ ಅಮಾವಾಸ್ಯೆ ಇದೆ. ವಿಶೇಷ ಬಾದಾಮಿ ಅಮಾವಾಸ್ಯೆ ವಿಶೇಷ. ಕೆಲವು ರಾಶಿಗಳಿಗೆಲ್ಲ ದೋಷ ಇರೋದ್ರಿಂದ ಇವತ್ತು ಸ್ವಾಮಿಗೆ ಎಳ್ಳು, ಬೆಲ್ಲ ಮತ್ತು ಎಳ್ಳೆಣ್ಣೆ ವಸ್ತ್ರ ದಾನ ಮಾಡಿದ್ರೆ ಶನೇಶ್ವರ ಸ್ವಾಮಿ ಸಂಪ್ರೀತನಾಗಿ ಅವರಿಗೆ ಒಂದು ದೋಷ ಎಲ್ಲ ನಿವಾರಣೆ ಮಾಡ್ತೇನೆ ಅಂತ ಒಂದು ಪ್ರತೀತಿ ಇದೆ. ಇದು 13 ವರ್ಷಕ್ಕೊಮ್ಮೆ ಬರ್ತದಲ್ಲ, 13 ವರ್ಷಕ್ಕೊಂದ್ಸಲ ಬರುತ್ತದೆ. ಇದು ಶನಿವಾರಗಳು ಯಾವತ್ತೂ ಅಮಾವಾಸ್ಯೆ ಶನಿವಾರ ಬೀಳೋದಿಲ್ಲ. ಅದು ವಿಶೇಷವಾಗಿ ಶನಿವಾರ ಬಿದ್ದಿರೋದ್ರಿಂದ ಇವತ್ತು ವಿಶೇಷವಾಗಿ ಈ ಶನೇಶ್ವರ ಸ್ವಾಮಿಗೆ ಇವತ್ತು ವಿಶೇಷ. ತಾವು ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ? ತಮ್ಮ ಹೆಸರು ಸ್ವಾಮಿ? ಅನಂತ ಪದ್ಮನಾಭ ದೀಕ್ಷಿತ್ ಅಂತ. ತಮ್ಮ ತಂದೆಯವರ ಹೆಸರು ಸುಬ್ರಹ್ಮಣ್ಯಂ ದೀಕ್ಷಿತರು ಅಂತ. ಅವ್ರ ಕಾಲದಿಂದ ನಾವು ವಂಶಪಾರಂಪರ್ಯ ಮಾಡ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನ. ಇವತ್ತು ಸುಮಾರು ಎಷ್ಟು ಜನ ಭಕ್ತಾದಿಗಳು? ಸುಮಾರು 1,00,000 ಜನ ಭಕ್ತಾದಿಗಳ ಮೇಲೆ ಬಂದಿದ್ದಾರೆ. ನಾನು ನೋಡ್ದಂಗೆ ಇನ್ನೂ ಜಾಸ್ತಿ ಇದೆ ಸ್ವಾಮಿ ಬೆಳಿಗ್ಗೆಯಿಂದ. ನೀವು ನೋಡ್ತಾ ಇರ್ತೀರಿ, ನಾವು ನೋಡೋಕ್ಕಾಗಲ್ವಲ್ಲ. ಸುಮಾರು ಒಂದು 20,000ಕ್ಕೆ ಬಂದಿದ್ದಾರೆ ಬೆಳಿಗ್ಗೆಯಿಂದ. ಇನ್ನೂ ಜಾಸ್ತಿ ಬಂದಿದ್ದಾರೆ. ಇನ್ನು ಸಂಜೆ ಸ್ವಾಮಿಗೆ ಉತ್ಸವ ಇರ್ತದೆ. ಸ್ವಾಮಿ ತುಂಬ ಚೆನ್ನಾಗಿರ್ತದೆ. ಇವತ್ತು ಉತ್ಸವ, ಪಲ್ಲಕ್ಕಿ ಉತ್ಸವ ಎಲ್ಲ ಚೆನ್ನಾಗಿರ್ತದೆ. ಎಲ್ಲರೂ ಭಾಗವಹಿಸಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಂಸ್ಥಾನ ಸುಖಿನೋ ಭವಂತು. ಎಲ್ಲರಿಗೂ ಭಗವಂತ ಆಯುಷ್ ಕೊಡಲಿ. ಒಳ್ಳೆ ರಾಷ್ಟ್ರಕ್ಕೆ, ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ. ನಮ್ಮ ದೇಶ ಅನಾವೃಷ್ಟಿ ದೋಷದಿಂದ ನಿವಾರಣೆ ಆಗಿ ಒಳ್ಳೆ ಸುವೃಷ್ಟಿಯನ್ನು ವರುಣನ ಪ್ರಾರ್ಥನೆ ಮಾಡ್ಕೊಳ್ಳಿ. ವರುಣ ಅನುಗ್ರಹ ಆಗಿ ಎಲ್ಲ ನದಿ ತಟಾಕಿಗಳೆಲ್ಲ ತುಂಬ ತುಳುಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಾಂಜನ ಸಮನವಾಸಂ ರಘುಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಸೂರ್ಯಪುತ್ರ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯಃ ಮಂದಧಾರಿ ಪ್ರಸನ್ನಾತ್ಮ ಪೀಡಾಂ ಹರದು ಮೇ ಶನಿಃ. ಕೋಲಾರ ನಗರದಲ್ಲಿ ಅನಾದಿ ಕಾಲದಿಂದ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನ ಜಯಂತಿಯ ಮಹೋತ್ಸವದ ಅಂಗವಾಗಿ ಸ್ವಾಮಿಗೆ ವಿಶೇಷವಾಗಿ 108 ನಾರಿಕೇಳ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಸಂಜೆ ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ವಾಮಿಯ ದಿವ್ಯ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ಅಂತ
ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈ ದಿನ ವಿಶೇಷ ಅಮಾವಾಸ್ಯೆ ಇದೆ. ವಿಶೇಷ ಬಾದಾಮಿ ಅಮಾವಾಸ್ಯೆ ವಿಶೇಷ. ಕೆಲವು ರಾಶಿಗಳಿಗೆಲ್ಲ ದೋಷ ಇರೋದ್ರಿಂದ ಇವತ್ತು ಸ್ವಾಮಿಗೆ ಎಳ್ಳು ಬೆಲ್ಲ ಮತ್ತು ಎಳ್ಳೆಣ್ಣೆ ವಸ್ತ್ರ ದಾನ ಮಾಡಿದ್ರೆ ಶನೇಶ್ವರ ಸ್ವಾಮಿ ಸಂಪ್ರೀತನಾಗಿ ಅವರಿಗೆ ಒಂದು ದೋಷ ಎಲ್ಲ ನಿವಾರಣೆ ಮಾಡ್ತೇನೆ ಅಂತ ಒಂದು ಪ್ರತೀತಿ ಇದೆ. ಇದು 13 ವರ್ಷಕ್ಕೊಮ್ಮೆ ಬರ್ತದಲ್ಲ, ವರ್ಷಕ್ಕೊಂದ್ಸಲ ಬರ್ತದೆ. ಇದು ಶನಿವಾರಗಳು ಯಾವತ್ತೂ ಅಮಾವಾಸ್ಯೆ ಶನಿವಾರ ಬೀಳೋದಿಲ್ಲ. ಅದು ವಿಶೇಷವಾಗಿ ಶನಿವಾರ ಬಿದ್ದಿರೋದ್ರಿಂದ ಇವತ್ತು ವಿಶೇಷವಾಗಿ ಈ ಶನೇಶ್ವರ ಸ್ವಾಮಿಗೆ ಇವತ್ತು ವಿಶೇಷ. ತಾವು ಇಲ್ಲಿ ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ? ಪರಂಪರೆ. ತಮ್ಮ ಹೆಸರು ಸ್ವಾಮಿ? ಅನಂತ ಪದ್ಮನಾಭ ದೀಕ್ಷಿತ್. ತಮ್ಮ ತಂದೆಯವರ ಹೆಸರು? ಸುಬ್ರಹ್ಮಣ್ಯಂ ದೀಕ್ಷಿತರು ಅಂತ. ಅವ್ರ ಕಾಲದಿಂದ ನಾವು ಒಂದು ಶುಭಾರಂಭರೆ ಮಾಡ್ಕೊಂಡು ಬರ್ತಾ ಇದ್ದೀವಿ ದೇವಸ್ಥಾನ. ಇವತ್ತು ಸುಮಾರು ಎಷ್ಟು ಜನ ಭಕ್ತಾದಿಗಳು? ಸುಮಾರು ಒಂದು 5,000 ಜನ ಭಕ್ತಾದಿಗಳ ಮೇಲೆ ಬಂದಿದ್ದಾರೆ ಇವತ್ತು. ನಾನು ನೋಡ್ದಂಗೆ ಇನ್ನೂ ಜಾಸ್ತಿ ಇದೆ ಸ್ವಾಮಿ ಬೆಳಿಗ್ಗೆಯಿಂದ. ನೀವು ನೋಡ್ತಾ ಇರ್ತೀರಿ, ನಾವು ನೋಡೋಕ್ಕಾಗಲ್ವಲ್ಲ. ಸುಮಾರು ಒಂದು 20,000ಕ್ಕೆ ಬಂದಿದ್ದಾರೆ ಬೆಳಿಗ್ಗೆಯಿಂದ. ಇನ್ನೂ ಜಾಸ್ತಿ ಬಂದಿದ್ದಾರೆ. ಇನ್ನು ಸಂಜೆ ಸ್ವಾಮಿಗೆ ಉತ್ಸವ ಇರ್ತದೆ. ಸ್ವಾಮಿ ತುಂಬ ಚೆನ್ನಾಗಿರ್ತದೆ ಇವತ್ತು ಉತ್ಸವ. ಪಲ್ಲಕ್ಕಿ ಉತ್ಸವ ಎಲ್ಲ ಚೆನ್ನಾಗಿರ್ತದೆ. ಎಲ್ಲರೂ ಭಾಗವಹಿಸಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಂಸ್ಥಾನ ಸುಖಿನೋ ಭವಂತು. ಎಲ್ಲರಿಗೂ ಭಗವಂತ ಆಯುಷ್ ಕೊಡಲಿ. ಒಳ್ಳೆ ರಾಷ್ಟ್ರಕ್ಕೆ, ಒಳ್ಳೆ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ. ಈ ನಮ್ಮ ದೇಶ ಅನಾವೃಷ್ಟಿ ದೋಷದಿಂದ ನಿವಾರಣೆ ಆಗಿ ಒಳ್ಳೆ ಸುವೃಷ್ಟಿಯನ್ನು ವರುಣನ ಪ್ರಾರ್ಥನೆ ಮಾಡ್ಕೊಳ್ಳಿ. ವರುಣ ಅನುಗ್ರಹ ಆಗಿ ಎಲ್ಲ ನದಿ ತಟಾಕಿ ತೀರಗಳೆಲ್ಲ ತುಂಬ ತುಳುಕಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ.